ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಗದಗ, ಬೆಟಗೇರಿ, ಅವಳಿ ನಗರ ಸಂಪೂರ್ಣ ಬಂದ್ ಆಗಿದೆ. ದಲಿತ ಸಂಘಟನೆಗಳಿಂದ ಗದಗ, ಬೆಟಗೇರಿ ಬಂದ್ಗೆ ಕರೆ ಕೊಡಲಾಗಿತ್ತು. ಬಂದ್ಗೆ ಗದಗ ಜಿಲ್ಲಾ ಕಾಂಗ್ರೆಸ್ ಸಂಪೂರ್ಣ ಬೆಂಬಲವನ್ನ ನೀಡಿದೆ. ಲಿಂಗಾಯತ ಪ್ರಗತಿಶೀಲ ಸಂಘ, ಕನ್ನಡಪರ ಸಂಘಟನೆಗಳು, ವ್ಯಾಪಾರಿ ಸಂಘಟನೆ ಸೇರಿ 10ಕ್ಕೂ ಹೆಚ್ಚು ಸಂಘಟನೆಗಳ ಬೆಂಬಲ ಸಿಕ್ಕಿದೆ. ಗದಗ, ಬೆಟಗೇರಿ ನಗರದ ತರಕಾರಿ ಮಾರ್ಕೆಟ್ ಬಂದ್ ಆಗಿದೆ. ಅವಳಿ ನಗರದಲ್ಲಿ ದಲಿತ ಸಂಘಟನೆಗಳು ಪ್ರತಿಭಟನೆಯಲ್ಲಿ ತೊಡಗಿದ್ದಾವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ಗಮನಿಸೋಣ. ಈಗ ಅದಕ್ಕೂ ಮುಂದುವರೆದು ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆಯನ್ನ ಕೂಡ ಮಾಡಲಾಗಿದೆ. ಪ್ರತಿಭಟನಾಕಾರರ ಆಕ್ರೋಶದ ಬಳಿಕ ಡಿಡಿಪಿಐ ರಜೆಯನ್ನ ಘೋಷಿಸಿದ್ದಾರೆ. ರಜೆ ಬಗ್ಗೆ ಟಿವಿ9ಗೆ ಡಿಡಿಪಿಐ ಆರ್ಎಸ್ ಬುರುಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಗೆ ಅಪಘಾತದ ಬಳಿಕ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮುಳಗುಂದ ನಾಕಾದಲ್ಲಿ ನಡೆದಿದ್ದಂತ ಅಪಘಾತದ ಬಳಿಕ ಈ ಆದೇಶವನ್ನ ಹೊರಡಿಸಲಾಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಗದಗ, ಬೆಟಗೇರಿ, ಅವಳಿ ನಗರ ಸಂಪೂರ್ಣ ಬಂದ್ ಕರೆ ನೀಡಿದ್ದಾರೆ. ಇವತ್ತು ವಿವಿಧ ಸಂಘಟನೆಗಳು ಕೂಡ ನೀಡಿದ ಬಂದ್ ಕರೆ ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದಲೇ ಆರಂಭಿಸಿದ್ದಾರೆ. ನೋಡಬಹುದು, ಇದು ನಾವು ಗದಗ ನಗರದ ಮುಳಗುಂದ ನಾಗದಲ್ಲಿ ಇದ್ದೀವಿ. ಈಗಾಗಲೇ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಮತ್ತು ಪ್ರಗತಿಪರ ಸಂಘಟನೆಗಳು ಈಗಾಗಲೇ ಮುಳಗುಂದ ನಾಗದಲ್ಲಿ ಏನು ಗದಗ ಮತ್ತು ಹುಬ್ಬಳ್ಳಿ ಹೆದ್ದಾರಿ ಬಂದ್ ಮಾಡಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಕೈಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದು ಈಗಾಗಲೇ ಹೋರಾಟ ಮಾಡಿದ್ದಾರೆ. ಅಮಿತ್ ಶಾ ಅವರ ಧಿಕ್ಕಾರನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮಿತ್ ಶಾ ಅವರ ತಕ್ಷಣ ರಾಜೀನಾಮೆ ನೀಡಬೇಕು. ಏನು ದೇಶಕ್ಕೆ ಸಂವಿಧಾನ ನೀಡಿದಂತ ಅಂಬೇಡ್ಕರ್ ಬಗ್ಗೆ ಈ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಗದಗ, ಬೆಟಗೇರಿ, ಅವಳಿ ನಗರ ಈಗ ಸಂಪೂರ್ಣ ಸ್ತಬ್ಧ ಆಗಿದೆ ಅಂತ ಹೇಳ್ಬೋದು. ನೋಡ್ಬೋದು, ಈಗಾಗಲೇ ಏನು ಬಸ್ ಸಂಚಾರ ಕೂಡ ಸಂಪೂರ್ಣ ಸ್ತಬ್ಧ ಇದೆ. ಅವಳಿ ನಗರದಲ್ಲಿ ಯಾವುದೇ ಸರ್ಕಾರಿ ಬಸ್ ಸಂಚಾರ ಮಾಡಲ್ಲ ಅಂತ ಈಗಾಗಲೇ ಸಾರಿಗೆ ಇಲಾಖೆ ಕೂಡ ಹೇಳಿದ್ದಾರೆ. ಏನು ನಗರದ ಹೊರಗಡೆನೆ ಎಲ್ಲ ಬಸ್ಗಳು ಆಪರೇಟ್ ಮಾಡಲಾಗ್ತದೆ. ಈಗಾಗಲೇ ಎಂದಿನಂತೆ ವಾಹನ ಸಂಚಾರ ಕೂಡ ಸ್ವಲ್ಪ ವಿರಳವಾಗಿದೆ. ಈಗಾಗಲೇ ಸಂಪೂರ್ಣ ಅಂಗಡಿ ಮುಗ್ಗಟ್ಟುಗಳು ಕೂಡ ಈಗಾಗಲೇ ಬೆಳಗಿನ ಜಾವದಲ್ಲಿ ಏನು ತೆಗಿತಿದ್ದು ಅವು ಕೂಡ ಈಗ ಬಂದಿದೆ. ಈಗಾಗಲೇ ವಿವಿಧ ಸಂಘಟನೆಗಳು ಕೂಡ ಏನು ಮುಳುಗನ್ ನಾಗದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅನ್ನೋ ಒಂದು ಘೋಷಣೆ ಕೂಗಲು ಜಪ ಮಾಡುವ ಮೂಲಕ ಘೋಷಣೆ ಕೂಗ್ತಾ ಇದ್ದಾರೆ. ಏನು ಅಮಿತ್ ಶಾ ಅವರು ಸಂಸತ್ನಲ್ಲಿ ಹೇಳಿದ್ರು ಅಂಬೇಡ್ಕರ್ ಜಪ ಮಾಡಿದ್ರೆ ಅದೇ ಒಂದು ಜಪ ಈಗ ಸಂಘಟನೆಯರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಅವಳಿ ನಗರದ ಈಗ ಬಂದ ಆರಂಭದಲ್ಲಿ ಯಶಸ್ವಿನತ್ತ ದಾಪುಗಾಲಿಟ್ಟಿದೆ ಅಂತ ಹೇಳ್ಬೋದು. ಇನ್ನು ನಂತರ ಅವಳಿ ನಗರದಲ್ಲಿ ಬೃಹತ್ ಒಂದು ರ್ಯಾಲಿ ಮಾಡ್ತಾ ಇದ್ದಾರೆ. ನಂತರ ಗಾಂಧಿ ಸರ್ಕಲ್ ನಲ್ಲಿ ಬೃಹತ್ ಸಮಾವೇಶ ಮಾಡುವುದಾಗಿ ಕೂಡ ಈಗ ಪ್ರತಿಭಟನಾಕಾರರು ಹಮ್ಮಿಕೊಂಡಿದ್ದಾರೆ. ಕ್ಯಾಮರಾಮನ್ ರವಿಗಣಿ ಜೊತೆ ಸಂಜೀವ್ ಪಾಂಡ್ರೆ, ಟಿವಿ9 ಗದಗ.